ನಿನ್ನೆ ಸಂಜೆ ನಮ್ಮ ಈ ಕ್ಲಿನಿಕ್ಕಿಗೆ ಒಬ್ಬರು ಪೇಷಂಟ್ ಬಂದಿದ್ದರು. ಅವ್ರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ. ನನಗೆ ಊಟ ಮಾಡಿದ್ರು ಮಾಡಿಲ್ಲ ಅಂತಂದು ಹೇಳಿದ್ರು, ಹೊಟ್ಟೆ ಉಬ್ಬರ ಬಂದಂಗೆ ಆಗುತ್ತೆ. ನಾನು ಭಾಳ ಕಡೆ ತೋರಿಸಿದ್ದೀನಿ ಮೇಡಮ್, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ. ಬಟ್ ನಂಗೆ ಯಾಕೆ ಹಿಂಗಾಗುತ್ತೆ ಅಂತ ಕೇಳ್ತಾ ಇದ್ರು ಅವರು. ನಾನು ಅವರಿಗೆ ಕೇಳ್ತಾ ಹೋದೆ. ಅವರು ಕರೆಕ್ಟ್ ಟೈಮ್ಗೆ ಊಟ ಮಾಡ್ತಾರೆ, ಚೆನ್ನಾಗಿ ಇದು ನೀರು ಕುಡಿತಾರೆ, ಎಲ್ಲ ರೊಟೀನ್ ಚೆನ್ನಾಗಿದೆ ಅವ್ರದ್ದು. ಬಟ್ ಅವ್ರದ್ದು ಮೇನ್ ಪ್ರಾಬ್ಲಮ್ ಏನಂತ ಹೇಳಿದರೆ, ಅವ್ರು ತೋರಿಸ್ಕೊಳಕ್ಕೆ ಹೋದಾಗೆ ಅವ್ರ ಬೆಡ್ ಪಕ್ಕಕ್ಕೆ ಯಾರೋ ಒಬ್ಬರು ಕ್ಯಾನ್ಸರ್ ಪೇಷಂಟ್ ಇದ್ರಂತೆ. ಅವ್ರಿಗೆ ನೀವು ಉಳಿಯೋದು ಭಾಳ ಕಷ್ಟ ಅಂತ ಹೇಳಿದ್ರಂತೆ. ಅವ್ರ ಪೇಷಂಟ್ ಹೇಳಿದ್ದೇ ಇವ್ರ ತಲೆ ಕೂತ್ಬಿಟ್ಟೈತಿ. ನೆಕ್ಸ್ಟ್ ಅವರೆಲ್ಲ ತೋರಿಸ್ಕೊಂಡು ಬಂದು ಊರಿಗೆ ಬಂದಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಮತ್ತೆ ಆರಾಮಿಲ್ದಂಗೆ ಅವ್ರ ಊರಲ್ಲಿ ಯಾರೋ ಇಬ್ಬರು ಸತ್ತೋಗ್ಬಿಟ್ರಂತೆ. ಅದು ಕೂಡ ಅವ್ರಿಗೆ ಭಯ ಹುಟ್ಟಿಸ್ಬಿಟ್ಟೈತಿ. ಈ ಭಯದಿಂದ ಅವ್ರು ರಾತ್ರಿ ನಿದ್ದೆ ಕೂಡ ಮಾಡೋಂಗಿಲ್ಲ ಸರಿಯಾಗಿ. ನನಗೇನಾಗ್ಬಿಡುತ್ತೋ ಅಂತ ಯೋಚನೆಯಿಂದ ನಿದ್ದೆನೂ ಮಾಡ್ತಿಲ್ಲಂತೆ ಅವ್ರು ಸರಿಯಾಗಿ. ಅದಕ್ಕೆ ನಾನು ಅವ್ರಿಗೆ ಈ ಪೇಪರ್ ತೋರಿಸಿದೆ. ಈ ಪೇಪರಲ್ಲಿ ನಿಮಗೆ ಏನು ಕಾಣುತ್ತೆ ಅಂತ ಕೇಳಿದೆ. ಅವ್ರು ಹೇಳಿದರು ಬ್ಲ್ಯಾಕ್ ಡಾಟ್ ಕಾಣುತ್ತೆ ಅಂತ ಹೇಳಿ. ಈ ಪೇಪರು ವೈಟ್ ಶೀಟು ಇಷ್ಟು ದೊಡ್ಡದಾಗೈತಿ. ವೈಟ್ ಶೀಟ್ ಕಾಣಲಿಲ್ಲ ಅವ್ರಿಗೆ, ಜಸ್ಟ್ ಬ್ಲ್ಯಾಕ್ ಡಾಟ್ ಕಾಣ್ತು. ಅಂದರೆ ಅವ್ರ ಊರಲ್ಲಿ ಬಹಳಷ್ಟು ಜನ ಬದುಕಿರೋರು ಅದಾರೆ, ಆರಾಮ್ ಇಲ್ಲ ಅಂತಂದು ಹೇಳಿದ್ರು, ತೋರಿಸ್ಕೊಂಡು ಬಂದು ಆರಾಮ ಆಗಿರೋರು ಇದ್ದಾರೆ. ಬಟ್ ಅವರು ಬರೀ ಇಬ್ಬರು ಸತ್ತೋಗಿರೋರ ಬಗ್ಗೆ ಯೋಚನೆ ಮಾಡಿ ಮಾಡಿ ಇವ್ರ ಹೆಲ್ತನ್ನು ಕೆಡಿಸ್ಕೊತಾ ಇದ್ದಾರೆ. ಅದನ್ನು ಅವ್ರಿಗೆ ಹೇಳಿದೆ ನಾನು, ನೀವು ಈ ಥರ ಎಲ್ಲ ಯೋಚನೆ ಮಾಡೋದನ್ನು ಬಿಡಿ, ಚೆನ್ನಾಗಿ ಊಟ ಮಾಡಿ ನಿದ್ದೆ ಮಾಡಿ. ಆ ಥರ ಏನಾದರೂ ನೆಗೆಟಿವ್ ಥಾಟ್ಸ್ ಬಂದಾಗ, ಆಮೇಲೆ ರಾತ್ರಿ ನಿದ್ದೆ ಬರದೇ ಇದ್ದಾಗ ನಿಮಗೆ ಯಾವ ದೇವ್ರು ಇಷ್ಟನೋ ಆ ದೇವ್ರದ ನಾಮನ ಜಪ ಮಾಡಿ. ಆ ಥರ ನೆಗೆಟಿವ್ ಥಾಟ್ಸ್ ಬರ್ತಾ ಇದ್ದಾವೆ ಅಂದ ತಕ್ಷಣವೇ ನೀವು ಸಡನ್ನಾಗಿ ಬೇರೆ ಕೆಲಸದ ಕಡೆ ಗಮನ ಕೊಡಿ ಅಂತ ಹೇಳಿದ್ದೀನಿ ಅವರಿಗೆ ನಾನು. ಅವರು ಓಕೆ ಅಂತ ಹೇಳಿ ಹೋಗಿದ್ದಾರೆ. ಥ್ಯಾಂಕ್ ಯು. ಹ್ಯಾಪಿಯಾಗಿರಿ, ಹೆಲ್ದಿಯಾಗಿರಿ, ಸೇಫಾಗಿರಿ.